ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರ್ತಕ್ಕಂಥದ್ದು. ನನ್ನ ಇನ್ನೊಂದು ದಿನದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸಹ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ಫ್ರೈಡೆ ಸಂಕಷ್ಟಿ ಚತುರ್ಥಿ ಇತ್ತಲ್ವಾ, ಆ ದಿನದ ಒಂದು ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಟೈಮ್ ಆಗಿಲ್ಲ ಅಂತೇಳಿ ಬೇಗ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಇವತ್ತು ಮಂಡೇ ಅಪ್ಲೋಡ್ ಮಾಡಬೇಕಿತ್ತು, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಸಹ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಟ್ಯೂಸ್ಡೇ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಮಸಾಲೆ ಚಪಾತಿಯನ್ನು ನಾನು ಇವಾಗ ವೆಜಿಟೇರಿಯನ್ಗೆ ಬಂದುಬಿಟ್ಟು ನಮಗೆ ಪ್ರೋಟೀನ್ದೇ ಒಂದು ಪ್ರಾಬ್ಲಮ್ ಆಗಿರುತ್ತಲ್ವ, ಯಾವ ರೀತಿಯಾಗಿ ಪ್ರೋಟೀನ್ ಸಿಗುತ್ತೋ ಯಾವುದ್ರಲ್ಲಿ ಸಿಗುತ್ತೋ ಅಂತ ಗೊತ್ತಿರಲ್ಲ. ಸೊ ನಾನು ಯಾವ ರೀತಿಯಾಗಿ ಈ ರೀತಿ ಮಸಾಲೆ ಚಪಾತಿಯನ್ನು ಮಾಡ್ಕೊಳ್ತೀನಿ ಅಂತಕ್ಕಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಸಗಸೆ ಪಾಯಸ ಮಾಡ್ಕೊಂಡಿದ್ದೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು, ಅದನ್ನು ಸಹ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಒಂದು ವ್ಲಾಗನ್ನು ನಾನು ಈವ್ನಿಂಗಿಂದ ಶುರು ಮಾಡಿದ್ದೀನಿ. ಇವತ್ತು ಸಂಕಷ್ಟಿನ ಸಾಮಾನ್ಯವಾಗಿ ಮಾರ್ನಿಂಗೇ ಎದ್ದು ಪೂಜೆಗಳೆಲ್ಲ ಮಾಡ್ಕೊಳ್ತಿದ್ದೆ. ಇವತ್ತು ಬೆಳಗ್ಗೆ ಮಾಡೋಕ್ಕಾಗಿಲ್ಲ, ಹಾಗಾಗಿ ಸಂಜೆ ಮಾಡ್ಕೊಳ್ಳೋಣ. ಇನ್ ಕೇಸ್ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವಾಗ್ಲೂ 6 ಗಂಟೆ ಮೇಲೆ ಸಂಜೆ ಟೈಮಲ್ಲಿ ಪೂಜೆಯನ್ನು ಮಾಡ್ಕೊಳ್ತೀನಿ. ಹಾಗಾಗಿ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹರಕೆ ಏನಾದರೂ ಇತ್ತು ಅಂತ ಹೇಳಿದ್ರೆ, ಸಂಕಲ್ಪ ಏನಾದರೂ ಮಾಡಿಕೊಂಡು ಇವಾಗ 11 ವಾರ 11 ತಿಂಗಳು ಅಥವಾ 21 ತಿಂಗಳು ಈ ಥರ ಎಲ್ಲ ಪೂಜೆ ಮಾಡ್ಕೊಳ್ತಕ್ಕಂಥವ್ರು, ಅಥವಾ ಉಪವಾಸ ಇರ್ತೀವಿ ಅಂತೇಳಿ ಪೂಜೆ ಮಾಡ್ಕೊಳ್ತಕ್ಕಂಥವ್ರು ಒಂದೊಂದು ರೀತಿಯಾಗಿ ಸಂಕಷ್ಟಿ ಪೂಜೆಯನ್ನು ಮಾಡ್ಕೊಳ್ತಾರೆ. ಸಂಕಷ್ಟಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ. ನಾನು ಏನಿಲ್ಲ ಅಂತ ಹೇಳಿದ್ರು ಈ ನೈವೇದ್ಯ ಇಡ್ತಕ್ಕಂಥದ್ದು ಮತ್ತು ಗರಿಕೆ ಮತ್ತು ಎಕ್ಕದೆಲೆಯನ್ನು ತಂದುಬಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ಕೆಲವೊಂದು ಟೈಮ್ ಸಿಗುತ್ತೆ, ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗಲ್ಲ. ಮತ್ತು ಈ ಒಂದು ಇದನ್ನು ಮಾಡಬೇಕಾದ್ರೆ, ಅಷ್ಟೋತ್ತರ ಹೇಳ್ಕೋಬೇಕಾದ್ರೆ ಪುಷ್ಪ ಒಂದು ಅರ್ಚನೆ ಬೇಕಾದರೂ ಮಾಡ್ಬೋದು, ಅಥವಾ ಈ ಅಕ್ಕಿಯಲ್ಲಿ ಅಕ್ಷತೆಯನ್ನು ಮಾಡಿಕೊಂಡು ಅದರ ಅರ್ಚನೆಯನ್ನು ಬೇಕಾದರೆ ಮಾಡ್ಬೋದು. ಇಲ್ಲ ಅಂತೇಳಿದ್ರೆ ಹೂಗಳು ಮತ್ತು ಈ ಒಂದು ಅಕ್ಕಿ ಎರಡನ್ನೂ ಸಹ ಮಿಕ್ಸ್ ಮಾಡಿ ಇಟ್ಕೊಂಡು ನಾವು ಅರ್ಚನೆಯನ್ನು ಮಾಡ್ಬೋದು. ನಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು. ನಾನು ಸುಮಾರು ವರ್ಷಗಳಿಂದನೂ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಸಮ್ಟೈಮ್ಸ್ ಒಂದೊಂದು ಮಂತ್ ಆಗಿಲ್ಲ ಅಂತ ಹೇಳಿದ್ರೆ ಬಿಡ್ತೀನಿ, ಬಟ್ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇರ್ತೀನಿ. ಮತ್ತು ಈ ಒಂದು ನೈವೇದ್ಯ ಮಾಡಿ ಏನಾದರೂ ಇಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನಾದರೂ ಫ್ರೂಟ್ಸ್ಗಳಿದ್ದರೆ, ಡ್ರೈ ಫ್ರೂಟ್ಸ್ ಇದ್ದರೆ, ಕಲ್ಸಕ್ಕರೆ ಇದ್ದರೆ, ಹಾಲಿದ್ದರೆ, ಏನಿರುತ್ತೋ ಆ ಟೈಮ್ಗೆ ಅದನ್ನು ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಮೇಯ್ನು ಪೂಜೆ ಮಾಡ್ತಕ್ಕಂಥದ್ದು ಅಷ್ಟೇ, ಆ ಟೈಮ್ಗೆ ತಪ್ಪಿಸ್ದಿರ. ಯಾಕಂದರೆ ಯಾವುದೇ ಒಂದು ವಿಘ್ನ ಒಂದು ನಿವಾರಣೆ ಆಗಬೇಕಂತ ಹೇಳಿದ್ರೆ ನಾವು ಅದೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬಿಟ್ಟು ಗಣೇಶನ್ನೇ ಪೂಜೆ ಮಾಡ್ತಕ್ಕಂಥದ್ದಲ್ವ. ಹಾಗಾಗಿ ಏನು ಮಾಡ್ತೀನಿ, ಮಂತ್ಲಿ ಅಂತ ಇದನ್ನು ತಪ್ಪಿಸೋದಕ್ಕೆ ಹೋಗಲ್ಲ. ಸುಮಾರು ದಿನದಿಂದ ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ನೈವೇದ್ಯಕ್ಕೆ ಇವತ್ತು ಗಸಗಸೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ 1 ಸ್ಪೂನು ಗಸಗಸೆ, ಹಾಗೆ 1 ಸ್ಪೂನು ಈ ಬಾಯ್ಲ್ಡ್ ರೈಸ್ ಬರುತ್ತಲ್ಲ, ಕುದಿಸಿದ ಅಕ್ಕಿ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಿದ್ರೂ ಹಾಕೋಬೋದು, ಅದಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ರೈಸನ್ನು ಸಹ ತಗೋಬೋದು. ಅದನ್ನು 1 ಸ್ಪೂನ್ ತಗೊಂಡ್ರೆ ಸಾಕು. ಮತ್ತು ಗಸಗಸೆ ಬೇಗ ಕಪ್ಪಾಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ, ಮತ್ತು ಸೀದೋಗ್ಬಿಟ್ರೆ ಅದರದ್ದು ಫ್ಲೇವರೇ ಚೆನ್ನಾಗಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಇವಾಗ 10 ಗೋಡಂಬಿ ಹಾಗೆ 10 ಬಾದಾಮಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕೊನೆಯದಾಗಿ ಸ್ವಲ್ಪ ಕೊಬ್ಬರಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ಮೊದಲೇ ಒಂದು ಫ್ಲೇವರ್ಗೆ ಅಂತೇಳಿ 1-2 ಏಲಕ್ಕಿಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀವಲ್ವ, ಬೇಕಂದರೆ ಹಾಲು ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನುಣ್ಣಗೆ ಅಕ್ಕಿ ಎಲ್ಲ ಇರುತ್ತಲ್ವ, ಮತ್ತು ಗಸಗಸೆ ಬೇಗ ಸವಿಯೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದ್ರಿಂದ ಜಸ್ಟ್ ಒಗ್ಗರಣೆಯನ್ನು, ಅಂದರೆ ಈ ಒಂದು ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಗೆಯೇ ನಾನು ಆಡಿಸಿರ್ತಕ್ಕಂಥ ಮಸಾಲೆಯನ್ನು ಇದ್ರ ಜೊತೆನೇ ಸೇರಿಸ್ಕೊಬಿಡ್ತೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡಿದ್ರೆ ಫಸ್ಟು ನಾವು ಪಾಯಸವನ್ನು ಮಾಡಿಟ್ಕೊಂಡು ಆಮೇಲೆ ಸೇರಿಸ್ಕೋಬೇಕಾಗುತ್ತೆ. ಬಟ್ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ, ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಹಾಗೇ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ.
ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ, ಮತ್ತು ಪಾತ್ರೆನೂ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಇನ್ನೊಂದರಲ್ಲಿ ಒಗ್ಗರಣೆ ಹಾಕಿದ್ರೆ ಪಾತ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬೇಕಂತ ಹೇಳಿದ್ರೆ ಜಾಸ್ತಿ ಬೆಲ್ಲನೇ ಸೇರಿಸ್ಕೋಬೋದು ಪೂರ್ತಿ. ನಾನು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ನಿದ್ರೆ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಸಹ ಇದು ಒಳ್ಳೆಯದು. ಮತ್ತು ಈಗ ಅದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ನಾನು ಹೇಳಿದ್ನಲ್ಲ ಮಸಾಲೆ ಚಪಾತಿ ಅಂತ, ಇದ್ರದ್ದು ಮಸಾಲೆ ಮಾಡ್ತಕ್ಕಂಥದ್ದು ನಾನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ಸೋಯಾಬೀನನ್ನು ಬೇಯಿಸ್ಕೊಂಡಿದ್ದೀನಿ, ಸೋಯಾ ಚಂಕ್ಸನ್ನು, ಹಾಗೆಯೇ ಹೆಸ್ರು ಕಾಳು, ಮೊಳಕೆ ಕಟ್ಟಿದ ಹೆಸ್ರು ಕಾಳು ಮತ್ತು ಪನ್ನೀರು, ಇದು ಮೂರನ್ನು ಸೇರಿಸಿ ರುಬ್ಕೊಂಡು ನಾನು ಯಾವಾಗಲೂ ಸಹ ಈ ರೀತಿ ಒಂದು ಬೇಸನ್ನು ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ನಮಗೆ ನಾನು ಹೇಳಿದ್ನಲ್ವ ಆವಾಗಲೇ ಪ್ರೋಟೀನ್ ಅಂಶ ಸಿಗ್ತಕ್ಕಂಥದ್ದು ತುಂಬಾ ಕಡಿಮೆ ಇರುತ್ತೆ. ಸೊ ಈ ರೀತಿ ಯಾವುದಾದ್ರೂ ಆ ಥರ ನಾನು ಸೇರಿಸ್ಕೊಳ್ತಾ ಇರಬೇಕು ಅಂಥೇಳಿ. ಅದ್ರ ಜೊತೆ ಸ್ವಲ್ಪ ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು, ಹಾಗೆ ಸ್ವಲ್ಪ ನಾನು ರುಬ್ಬುವಂಥ ಟೈಮಲ್ಲಿ ಶುಂಠಿ, ಹಸಿಮೆಣಸಿನ್ಕಾಯಿ ಇದೆಲ್ಲವನ್ನು ಸೇರಿಸಿ ರುಬ್ಕೊಂಡಿದ್ದೆ. ಈ ಥರದ್ದು ಒಂದು ಪೇಸ್ಟನ್ನು ನಾನು ಮಾಡಿ ಇಟ್ಕೊಂಡಿರ್ತೀನಿ. ಚಪಾತಿ ಮಾಡುವಂಥ ಟೈಮಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು, ಇಲ್ಲ ಡೈರೆಕ್ಟ್ ಅದನ್ನೇ ಟಿಕ್ಕಿ ಥರನೂ ಸಹ ಮಾಡ್ಕೋಬೋದು. ಸೈಡ್ಸ್ಗೆ ಅಂತೇಳಿ ಊಟ ಎಲ್ಲ ಮಾಡ್ತೀವಲ್ವ, ಅದಕ್ಕೆ ಸೈಡ್ಸ್ಗಾಗುತ್ತೆ. ಟಿಕ್ಕಿ ಮಾಡ್ಕೋಬೇಕಂತ ಹೇಳಿದ್ರೆ ಸ್ವಲ್ಪ ರವೆಯನ್ನು ಸೇರಿಸ್ಬಿಟ್ಟು, ಹಾಗೆ ಸ್ವಲ್ಪ ಬೇಸನನ್ನು ಸೇರಿಸ್ಬಿಟ್ಟು, ಅಂದರೆ ಕಡಲೆ ಹಿಟ್ಟು ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಅದರಲ್ಲೂ ಸಹ ನಮಗೇನಾಗುತ್ತೆ, ಹೈ ಪ್ರೋಟೀನ್ ಅಂಶಗಳು ನಮಗೆ ಸಿಗ್ತಾ ಹೋಗುತ್ತೆ. ಇವಾಗ ಇದಕ್ಕೆ ಮತ್ತೆ ಸಪ್ರೇಟ್ ಏನು ಇದೊಂದು ಬೇಸ್ ರೆಡಿ ಮಾಡಿ ಇಟ್ಕೊಬಿಟ್ರೆ ಮತ್ತು ಅದೆಲ್ಲ ಒಂದು ವೀಕ್ ಅಂತಲೂ ಯೂಸ್ ಮಾಡ್ಕೋಬೋದು, ಒಂದು ವೀಕ್ ಅಷ್ಟಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತೆ ಅದೆಲ್ಲ ಬೇಯಿಸ್ಕೊಂಡು ಕುತ್ಕೊಂಡಿರ್ಬೇಕಂತಂದು ಏನೂ ಇರಲ್ಲ. ಇವಾಗ ಕೆಲಸಕ್ಕೆ ಏನಾದರೂ ಹೋಗ್ತಾರೆ ಅಥವಾ ಮಾಡ್ಕೊಳ್ಳೋ ಅಂಥ ಟೈಮಲ್ಲಿ ತುಂಬ ಬ್ಯುಸಿ ಇರ್ತಾರೆ ಅಡುಗೆ ಮಾಡುವಾಗ ಅಂತೇನಾದರೂ ಅಂದರೆ ಈ ರೀತಿ ಬೇಸ್ಗಳನ್ನು ಮಾಡಿ ಇಟ್ಕೊಂಡ್ರೆ ನಾವು ಆರಾಮಾಗಿ ದಿನ ಏನು ಮಾಡ್ಬೋದು, ಅದನ್ನು ಸ್ವಲ್ಪ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ವೀಕ್ ತನಕನೂ ಸಹ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಇದನ್ನು ಚಪಾತಿ ಜೊತೆ ಸೇರಿಸ್ಕೊಂಡಿದ್ದೀನಿ. ಪಾಯಸ ರೆಡಿ ಆಗುವಷ್ಟರಲ್ಲಿ 1 ಅವರ್ ತನಕ ಇದು ಸ್ವಲ್ಪ ಚೆನ್ನಾಗಿ ನೆನಿಲಿ ಅಂತೇಳಿ ಚಪಾತಿ ಹಿಟ್ಟನ್ನು ಸಹ ಕಲಸಿ ಇಟ್ಕೊಂಡಿದ್ದಾಯಿತು. ಚಪಾತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ರಿಚ್ ಸಹ ಆಗಿರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಈ ರೀತಿಯಾಗಿ ನಾನು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಚಪಾತಿ ಇಟ್ಟಿದ್ದೆಲ್ಲ ಕಲಸಿದ್ದಾಯಿತು. ಇವಾಗ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ಪಾಯಸ ಕೂಡ ಚೆನ್ನಾಗಿ ಕುದಿ ಬಂದಿತ್ತು. ಕೊನೆಯದಾಗಿ ಸ್ವಲ್ಪ ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯನ್ನು ರುಬ್ಬೋದಕ್ಕೆ ಬೇಕಂದ್ರೂ ಸೇರಿಸ್ಕೋಬೋದು, ಆದರೆ ಈ ರೀತಿಯಾಗಿ ಸೇರಿಸಿದ್ರೆ ತಿನ್ನೋದಕ್ಕೆ ಚೆನ್ನಾಗಂತ ಅನಿಸ್ತಾ ಇರುತ್ತೆ. ನಾವು ಇವಾಗ ಹೆಸರುಬೇಳೆ ಪಾಯಸ ಈ ಥರ ಎಲ್ಲ ಮಾಡಿದ್ರೆ ಕಾಳೆಲ್ಲ ಸಿಗ್ತಾ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ಸೊ ಇದರಲ್ಲಿ ಏನೂ ಸಿಗಲ್ಲ ಅಲ್ವ, ಹಾಗಾಗಿ ಸ್ವಲ್ಪ ಕಾಯನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಏನು ಮಾಡ್ತೀನಿ, ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಪಾಯಸ ಎಲ್ಲ ರೆಡಿ ಆಗಿದ್ದಾಯಿತು. ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂತೇಳಿ ಅದಕ್ಕೂ ಸಹ ಸರ್ವ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ನೈವೇದ್ಯ ಎಲ್ಲ ಮಾಡಿದ್ದಾಯಿತು. ಮತ್ತು ಸ್ವಲ್ಪ ತರಕಾರಿಗಳಿತ್ತು, ಅದನ್ನೆಲ್ಲ ಬೀಟ್ರೋಟು ಅದೆಲ್ಲ ಇತ್ತು, ಎಲ್ಲನೂ ಸೇರಿಸ್ಬಿಟ್ಟು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಚಪಾತಿಗೆ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಪೂರ್ತಿ ಖಾಲಿಯಾಗಿತ್ತು, ಮಾರ್ನಿಂಗ್ ತರಕಾರಿಯನ್ನು ತರಬೇಕಿತ್ತು. ಸೊ ಹಾಗಾಗಿ ಏನೇನು ತರಕಾರಿ ಇದೆ ಎಲ್ಲವನ್ನು ಸೇರಿಸ್ಬಿಟ್ಟು ಪಲ್ಯವನ್ನು ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕ್ಯಾರೆಟ್ ಇತ್ತು, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ನವಿಲುಕೋಸಿತ್ತು, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಮತ್ತು ಹೂಕೋಸಿತ್ತು, ಇದನ್ನು ಸ್ವಲ್ಪ ಸಪ್ರೇಟ್ ಬೇಯಿಸ್ಕೊಂಡು ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕಿಬಿಟ್ಟು ಸಪ್ರೇಟ್ ಬೇಯಿಸ್ಬಿಟ್ಟು ಆಮೇಲೆ ಇದನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಚಪಾತಿ ಜೊತೆ ಬೀಟ್ರೋಟ್ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪ್ರೋಟೀನ್ ಅಂತೂ ಸೇರಿಸ್ಕೊಂಡಿದ್ದಾಯಿತು, ಹಾಗೆಯೇ ಫೈಬರ್ ಸಹ ಬೇಕಲ್ವ. ಸೊ ಹಾಗಾಗಿ ಏನು ಮಾಡಿದ್ದೀನಿ, ನಾನು ಈ ಬೀಟ್ರೋಟನ್ನು ಸೇರಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ಬೀಟ್ರೋಟ್ ಪಲ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಮತ್ತು ತರಕಾರಿಗಳೆಲ್ಲ ಹೇಳಿದ್ನಲ್ಲ ಖಾಲಿ ಆಗಿತ್ತು. ಸೊ ಇರೋ ಅಂಥದ್ದು ಎಲ್ಲ ತರಕಾರಿಗಳನ್ನ ಸೇರಿಸ್ಬಿಟ್ಟು ಪಲ್ಯವನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬೇಯಿಸ್ಬಿಟ್ಟು ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟು ರೆಡಿ ಆಯಿತು, ಪಲ್ಯನೂ ಸಹ ರೆಡಿ ಆಯಿತು. ಮತ್ತು ನನ್ನ ಮಗ ಪಾಯಸ ಮಾಡಿದ್ವಲ್ವ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇತ್ತಲ್ವ. ಆಲ್ರೆಡಿ ಹಶು ಕೂಡ ಆಗಿತ್ತು. ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಹಾಲು ಅಥವಾ ಏನಾದರೂ ಕುಡ್ದಿರ್ತಾರೆ, ಇವತ್ತೇನೂ ಕುಡ್ದಿರಲಿಲ್ಲ.
ಬೇಡ ಅಂತ ಹೇಳಿಬಿಟ್ಟಿದ್ರು. ಹಾಗಾಗಿ ಹಶ್ವಾಗುತ್ತೆ, ನಾನು ಪಾಯಸ ಕುಡಿತೀನಿ ಅಂತ ಕೇಳಿದ್ರ. ಸರಿ ಆಯಿತು ಅಂತೇಳಿ ಮತ್ತು ಒಟ್ಟೊಟ್ಟಿಗೆ ಚಪಾತಿ ಅದೆಲ್ಲ ಕೊಟ್ಬಿಟ್ಟು ಪಾಯಸ ಎಲ್ಲ ಕೊಟ್ಬಿಟ್ರೆ ಸರಿಯಾಗಿ ತಿನ್ನೋದು ಕುಡಿಯೋದೆಲ್ಲ ಮಾಡೋದಿಲ್ಲ, ಬೇಡ ಅಂತ ಅನಿಸುತ್ತಲ್ಲ. ಹಾಗಾಗಿ ಸರಿ ಇವಾಗ ಕೊಟ್ಬಿಡೋಣ ಇದನ್ನು, ಮತ್ತು ಇನ್ನೊಂದು ಅವರ್ ಅಥವಾ 2 ಅವರ್ ಬಿಟ್ಟು ಚಪಾತಿ ಮಾಡಿಕೊಟ್ರೆ ಆಯಿತು ಅಂತೇಳಿ ಎಲ್ಲವನ್ನು ರೆಡಿ ಮಾಡಿಬಿಟ್ಟು ಪಾಯಸ ಸಹ ಮಾಡಿಕೊಟ್ಟೆ. ಸೊ ಎಲ್ಲರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ನೋಡಿಕೊಂಡು ಕುಡ್ದಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಚಪಾತಿ ಎಲ್ಲ ಪಲ್ಯ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ ಅಲ್ವಾ, ಅದೆಲ್ಲ ತಣ್ಣಗಾಗ್ಬಿಡುತ್ತೆ ಅಂತೇಳಿ ಸರಿ ಚಪಾತಿ ರೆಡಿ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸ್ವಲ್ಪ ಹಿಟ್ಟನ್ನು ಕಲಸುವಾಗ ಸ್ವಲ್ಪ ಟೈಟಾಗಿ ಕಲಿಸ್ಕೋಬೇಕು, ಯಾಕಂದರೆ ಸೋಯಾ ಎಲ್ಲ ಹಾಕಿರ್ತೀವಲ್ವ, ಈ ಸೋಯಾ ಚಂಕ್ಸ್ ಎಲ್ಲ ಹಾಕಿರ್ತೀವಲ್ಲ ಅದು ತುಂಬ ಮೆತ್ತಗೆ ಅನಿಸ್ತಾ ಇರುತ್ತೆ, ಸರಿಯಾಗಿ ನಮಗೆ ಅದನ್ನು ಲಟ್ಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಕಲಿಸ್ಕೊಳ್ಳುವಾಗ ಸ್ವಲ್ಪ ಟೈಟಾಗಿ ಕಲಿಸ್ಕೋಬೇಕಾಗುತ್ತೆ. ಚಪಾತಿನೂ ಸಹ ರೆಡಿ ಮಾಡಿ ಎಲ್ಲರೂ ಸಹ ತಿಂತಾಯಿದ್ರು. ಸೊ ಎಲ್ಲರಿಗೂ ಸಹ ರೆಡಿ ಮಾಡಿ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾ ಇದ್ದೆ. ಈ ರೀತಿಯಾಗಿ ಸ್ವಲ್ಪ ಬ್ಯಾಲೆನ್ಸಾಗಿ, ಮತ್ತು ಯಾವಾಗಲೂ ಇವಾಗೇನಾದರೂ ನೈಟ್ ಒಂದೇ ಟೈಮಿಗೆ ಮಾಡ್ತಾಯಿದ್ದೀನಲ್ವ, ಸಾಂಬಾರೆಲ್ಲ ಏನಾದರೂ ಮಾಡಿಕೊಂಡ್ರೆ ಮತ್ತೆ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ನಾಳೆ ಇವಾಗ ಒಂದೇ ಒಂದು ದಿನಕ್ಕೇನು ಒಂದೇ ಒಂದು ಟೈಮ್ಗೇನು ಅಂಥೇಳಿ ಉಪ್ಪಿಟ್ಟು ಮಾಡ್ತಕ್ಕಂಥ ಪ್ಲ್ಯಾನ್ ಇತ್ತು, ಉಪ್ಪಿಟ್ಟು ಮಾಡೋಣ ಅಂಥೇಳಿ. ಬಟ್ ಆಮೇಲೆ ನನ್ನ ಮಗ ಚಪಾತಿ ಅಂತ ಕೇಳ್ತಾನೆ ಇದ್ದ. ಚಪಾತಿ, ಪುಳಿಯೋಗರೆ, ಇಡ್ಲಿ, ದೋಸೆ ಇದೆಲ್ಲ ಸ್ವಲ್ಪ ಫೇವ್ರೇಟ್. ಒನ್ ಟೈಮ್ ಮಾಡಿದ್ರೆ ಮತ್ತೆ ಅದನ್ನೇ ಕೇಳ್ತಾ ಇರ್ತಾರೆ. ಮತ್ತು ಇಡ್ಲಿ ಅದೆಲ್ಲ ಬೆಣ್ಣೆ ಹಾಕ್ಕೊಂಡು ನೈಟ್ ಟೈಮ್ ಎಲ್ಲರೂ ಕುತ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂಥೇಳಿ ಆ ನೈಟ್ ಟೈಮ್ ಈಗ ಒಂದೇ ಒಂದು ಟೈಮ್ ಗಡಿಗೆ ಮಧ್ಯಾಹ್ನದೆಲ್ಲ ಆಗಿದೆ ಈ ಟೈಮ್ ಅಂತೇಳಿದ್ರೆ ಈ ರೀತಿಯಾಗಿ ಏನು ಮಾಡ್ತೀವಿ ಮಾಡ್ಕೊಳ್ತೀವಿ. ಸೊ ಒಬ್ಬೊಬ್ಬರಾಗೆ ತಿಂತಾಯಿದ್ರು. ನನ್ನ ಚಿಕ್ಕ ಮಗ ನಾನು ತಗೊಂಡೋಗಿ ಕೊಡ್ತೀನಿ ಅಂತೇಳಿ ಅವನು ಸಹ ತಗೊಂಡೋಗಿ ಕೊಡ್ತೀನಿ ಅಂತ ಕೊಡ್ತಾ ಇದ್ದ. ಅವರು ಸಂತೋಷ್ ಅವರೆಲ್ಲ ತಿಂತಾಯಿದ್ರು. ಅಷ್ಟರಲ್ಲಿ ನಾನು ಸಹ ಬೇಗ ಪಾಯಸ ಎಲ್ಲ ಕುಡ್ದಿದ್ರಲ್ವ, ಅಷ್ಟೊಂದು ಹಶ್ವಾಗಿಲ್ಲ ಅಂಥೇಳಿ ಸ್ವಲ್ಪನೇ ತಿಂದರು. ಬೇಗ ನಾನು ಸಹ ಚಪಾತಿ ಎಲ್ಲ ಮಾಡಿಕೊಟ್ಬಿಟ್ಟು, ಹಾಗೆ ಬೇರೆ ಕೆಲಸಗಳಿತ್ತು, ನಾನು ಸಹ ತಿಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ 7-7:30 ಹಂಗೆ ಏನು ಮಾಡ್ತೀವಿ ನಮ್ಮದು ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಇನ್ನು 7:30 ಆದರೆ ಒಂದು 8-8:30 9 ಗಂಟೆ ಅಷ್ಟರಲ್ಲಿ ಮಲಗೋದಿದ್ರೆ ಇನ್ನು ಟೈಮ್ ಇರುತ್ತಲ್ವ, ಅಷ್ಟರಲ್ಲಿ ಸ್ವಲ್ಪ ಕುಡಿಯೋಂಥ ನೈಟ್ ಏನಾದರೂ ನೀರು ಕುಡಿಯೋದಿದ್ರೆ ಅಥವಾ ಮಕ್ಕಳಿಗೆ ಹಾಲು ಕೊಡೋದಿದ್ರೆ ಪಾತ್ರೆ ತೊಳೆಯೋದಿದ್ರೆ ಅದೆಲ್ಲ ಕೆಲಸಗಳನ್ನು ಸಹ ಏನು ಮಾಡ್ತೀನಿ ನಾನು ಮುಗಿಸ್ಕೊಳ್ತೀನಿ. ಸಾಯಂಕಾಲ ಬಂದ ತಕ್ಷಣ ಹಾಲೆಲ್ಲ ಏನೂ ಕೊಟ್ಟಿರಲಿಲ್ಲ, ಹಾಗಾಗಿ ಸರಿ ಸ್ವಲ್ಪ ಹಾಲನ್ನು ಸಹ ಕೊಡೋಣ ಅಂಥೇಳಿ ಸುಮಾರು ಇವಾಗ ಅವರೆಲ್ಲ ಡಿನ್ನರ್ ಎಲ್ಲ ತಿಂದು 1 ಅವರ್ ಮೇಲೆ ಆಗಿಬಿಟ್ಟಿತ್ತು. ಪಾಯಸ ಎಲ್ಲ ಕುಡಿದಿದ್ರಲ್ಲ, ಹಾಗಾಗಿ ಹಾಲು ಬೇಡ ಅಂತ ಇದ್ದರು. ಬಟ್ ನಾನು ಇಟ್ಬಿಟ್ಟಿದ್ದೆ ಕುಡಿತಾರೇನೋ ಅಂತ ಹೇಳ್ಬಿಟ್ಟು, ಬಟ್ ಮತ್ತೆ ಚೆನ್ನಾಗಿರಲ್ಲ ಅದು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಸರಿ ಏನಾಗಲ್ಲ ಕುಡಿದ್ಬಿಡಿ ಅಂತ ಹೇಳ್ಬಿಟ್ಟು, ಅಂದರೆ ನೈಟ್ ಟೈಮ್ ಹಾಲು ಕೊಡುವಂಥ ಟೈಮಲ್ಲಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅರಿಶಿನ ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಇದನ್ನು ಮೆಣಸಿನ ಪೌಡ್ರನ್ನು ಹಾಕ್ಬಿಟ್ಟು ಕೊಡ್ತೀನಿ. ಮತ್ತು ಇವಾಗ ಚಳಿ ಟೈಮ್ ಬೇರೆ ಇರುತ್ತಲ್ವ, ಸೊ ಹಾಗಾಗಿ ಅದು ಚೆನ್ನಾಗಿರುತ್ತೆ ಅಂಥೇಳಿ. ಹಾಗೆ ಪಾತ್ರೆಗಳೆಲ್ಲ ಆವಾಗಲೇ ತೊಳೆದೆಲ್ಲ ಇಟ್ಬಿಟ್ಟಿದ್ದೆ, ಅದು ಎಲ್ಲ ಸ್ವಲ್ಪ ಓಕೆ ಡ್ರೈ ಆಗಿತ್ತು, ಒಣಗಿತ್ತು, ಹಾಗಾಗಿ ಅದನ್ನು ಸಹ ತೆಗೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಸಹ ತೆಗೆದಿಟ್ಬಿಟ್ಟೆ. ಎಷ್ಟಾಗುತ್ತೋ ಅಷ್ಟು ಮಲ್ಕೊಳ್ಳುವಷ್ಟರಲ್ಲಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ನನಗೆ ಮಾರ್ನಿಂಗ್ ಅಷ್ಟೊಂದು ಕೆಲಸಗಳೆಲ್ಲ ಏನೂ ಇರೋದಿಲ್ಲ, ತುಂಬ ರಿಸ್ಕ್ ಅಂತ ಅನ್ಸೋದಿಲ್ಲ. ಆವಾಗ ಎದ್ದು ಮಾಡಿಕೊಂಡ್ರೆ ತುಂಬ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಆ ಕಡೆ ಅಡುಗೆ ಮಾಡ್ತಾ ಇರಬೇಕು ಮತ್ತು ತರಕಾರಿಗಳು ಕಟ್ ಮಾಡ್ಕೊಳ್ಳೋದೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ಇವಾಗಲೇ ಮಾಡ್ಕೊಬಿಡ್ತೀನಿ. ಮತ್ತು ಇದೆಲ್ಲ ಸಕ್ಕರೆ ಡಬ್ಬ, ಟೀ ಪುಡಿ ಡಬ್ಬ ಅದೆಲ್ಲ ತೊಳೆದು ಇಟ್ಬಿಟ್ಟಿದ್ದೆ. ಆ ಟೀ ಪುಡಿನ ಹಂಗೆ ಯೂಸ್ ಮಾಡಿಕೊಂಡು ಕವರೆಲ್ಲ ಇಟ್ಬಿಟ್ಟಿದ್ದೆ, ಇದು ಒಣಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೆಲ್ಲ ಒಣಗಿತ್ತಲ್ವ, ಸೊ ಇವಾಗಲೇ ಕ್ಲಿಯರ್ ಮಾಡಿಬಿಡೋಣ, ಮತ್ತೆ ಎದ್ದು ಹುಡುಕ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೆ. ನಾನು ಸುಮಾರು ವರ್ಷಗಳಿಂದನೂ ತ್ರೀ ರೋಸಸ್ಸನ್ನೇ ಯೂಸ್ ಮಾಡ್ತಕ್ಕಂಥದ್ದು. ಮಸಾಲೆ ಚಾಯ್ ಬರುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಯಾವ್ದ್ಯಾವ್ದು ಖಾಲಿ ಆಗುತ್ತೋ ಅದನ್ನು ಅಲ್ಲಲ್ಲೇ ತೊಳ್ಕೊಂಡು ಬಿಟ್ಟಿರ್ತೀನಿ. ಅಲ್ಲಲ್ಲೇ ತೊಳ್ಕೊಂಡು ಯೂಸ್ ಮಾಡ್ತಾಯಿದ್ರೆ ನೀಟಾಗಿ ಏನಾಗ್ಬಿಡುತ್ತೆ, ಚೆನ್ನಾಗಿರುತ್ತೆ ಅಲ್ಲಲ್ಲೇ ಅಂಥೇಳಿ ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀನಿ. ಎಲ್ಲವನ್ನು ಮುಗಿಸ್ಕೊಂಡು ಎತ್ತಿಟ್ಟಿದ್ದಾಯಿತು. ಹಾಗೆ ಇದೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಬಟ್ಟೆಗಳು ಇತ್ತು, ಅದನ್ನು ಸಹ ಮಡಚಿಟ್ಬಿಡೋಣ ಅಂತೇಳ್ಬಿಟ್ಟು ಅದನ್ನು ಸಹ ಕ್ಲಿಯರ್ ಮಾಡಿಕೊಂಡೆ. ಮತ್ತು ನಾನು ನೀರು ಕುಡಿಯೋದಿತ್ತು, ಅದೆಲ್ಲ ಕುಡಿದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ನೈಟ್ ಮಲಗುವಂಥ ಟೈಮಲ್ಲಿ ಇಯರಿಂಗ್ಸ್ ಅದೆಲ್ಲ ಏನೂ ಸಹ ಹಾಕಲ್ಲ, ಎಲ್ಲನೂ ಸಹ ತೆಗೆದಿಟ್ಬಿಡ್ತೀನಿ. ಒಂಥರ ಹಿಂಸೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು
ಮತ್ತು ಮಲ್ಕೊಳ್ಳುವಾಗ ಲಾಸ್ಟಲ್ಲಿ ಏನು ಮಾಡ್ತೀನಿ, ಇನ್ನೊಂದು ಟೈಮ್ ನೀರೆಲ್ಲ ಕುಮ್ ಮಾಡಿಕೊಂಡು ಮಲ್ಕೊಳ್ತೀನಿ. ಹಾಗಾಗಿ ಎಲ್ಲನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆಗಳಿತ್ತು. ಸೊ ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ನನಗೆ ಟೈಮ್ ಆಗೋಲ್ಲ ಅದೆಲ್ಲ ತೆಗ್ದಿಕ್ಕಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟಿ ವಿ ನೋಡ್ತಾಯಿದ್ರು, ಮಲಗಿರಲಿಲ್ಲ. ಹೇಗೂ ಮಲಗಿಲ್ವಲ್ಲ, ನನ್ನ ಕೆಲಸಗಳನ್ನು ನಾನು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೆ. ನನ್ನ ಈ ದಿನ ಈ ರೀತಿಯಾಗಿ ಹೋಯ್ತು. ಎಷ್ಟು ಬ್ಯುಸಿಯಾಗಿರ್ತಾ ಹೋಗ್ತೀವೋ ಅಷ್ಟು ಸ್ವಲ್ಪ ನೆಮ್ಮದಿಯಾಗಿರ್ತೀವಿ. ಯಾಕಂದರೆ ನಮ್ಮ ಮನಸ್ಸೆಲ್ಲ ಕೆಲಸದ ಕಡೆ ಇರುತ್ತಲ್ಲ, ಹಾಗಾಗಿ ಅಷ್ಟೊಂದು ಟೆನ್ಷನ್ಗಳು ಆಗ್ತಾ ಇರೋದಿಲ್ಲ. ಹಾಗಾಗಿ ಜಾಸ್ತಿ ಬ್ಯುಸಿಯಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಕೊನೆ ತನಕ ಯಾರೆಲ್ಲ ವಿಡಿಯೋವನ್ನು ನೋಡಿದ್ರಿ, ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಂದು ದಿನದ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.